ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾವು ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತೀವಿ. ನಾವು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ವಿಪರೀತವಾಗಿ ಕಾಣಸಿಗುವಂತಹ ಒಂದು ಆ್ಯಡ್ ಅಂತ ಹೇಳಿದ್ರೆ, ಒಂದು ಪೋಸ್ಟರ್ ಅಂತ ಹೇಳಿದ್ರೆ, ಡೇಟಿಂಗ್ ಆ್ಯಪ್ ಬಗ್ಗೆ. ನಿಮಗೆ ಫ್ರೆಂಡ್ಸ್ ಇಲ್ವಾ, ನಿಮ್ಮನ್ನು ನೀವು ಏನಾದರೂ ತುಂಬ ಬೇಸರದಲ್ಲಿ ಇದ್ದೀರಾ, ಅಥವಾ ನಿಮ್ಮ ಸಂಗಾತಿ ನಿಮಗೆ ಕೈ ಕೊಟ್ಟಿದ್ದಾರಾ, ಹಾಗೆ ಹೀಗೆ ಅಂತ ಹೇಳುವಂತಹ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿಕೊಂಡು ಬೇರೆ ಬೇರೆ ಡೇಟಿಂಗ್ ಆ್ಯಪ್ಗಳನ್ನು ಪರಿಚಯ ಮಾಡುವಂತಹ ಒಂದು ಅಂದರೆ ಆ್ಯಡ್ ಬರ್ತಾ ಇರುತ್ತೆ. ಈ ಒಂದು ಡೇಟಿಂಗ್ ಆ್ಯಪ್ ಅಂತ ಹೇಳಿದ್ರೆ ಏನು? ಈ ಡೇಟಿಂಗ್ ಆ್ಯಪಿಂದ ನಮಗೆ ಏನಾದರೂ ಬೆನಿಫಿಟ್ ಇದೆಯಾ, ಅಥವಾ ದುಡ್ಡು ಮಾಡುವಂತಹ ಒಂದು ದಂಧೆ ಅದು, ಅಥವಾ ಅದರಲ್ಲಿ ಯಾವ ರೀತಿ ಜನರು ಸಿಗ್ತಾರೆ ನಮಗೆ, ಎಲ್ಲ ವಿಚಾರಗಳನ್ನ ನಮಗೆ ಒಂಥರ ಕುತೂಹಲ ಇರುತ್ತೆ. ನಾನು ಇಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಉದ್ದೇಶದಿಂದ ನಾನು ಬೇರೆ ಬೇರೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ಮಾತನಾಡುವ ಮೂಲಕ, ನಿಮಗೆ ಅದರಲ್ಲಿ ಯಾವ ರೀತಿ ಮಾತನಾಡ್ತಾರೆ, ಯಾವ ರೀತಿಯ ಜನ ಅದರಲ್ಲಿ ಇರ್ತಾರೆ, ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಈ ಒಂದು ಡೇಟಿಂಗ್ ಆ್ಯಪ್ ಡೇಂಜರೋ ಅಥವಾ ಅದು ಜೆನ್ಯೂನ್ ಆಗಿರುತ್ತೋ, ಅದರಲ್ಲಿ ಪ್ರೈವೇಸಿ ಇರುತ್ತಾ, ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇವತ್ತಿನ ಒಂದು ಡೇಟಿಂಗ್ ಆ್ಯಪ್ ಅಂತ ಹೇಳಿದ್ರೆ, ನಾನು ಇತ್ತೀಚೆಗಂತೂ ನಾನು ಅಬ್ಸರ್ವ್ ಮಾಡಿರುವಂತಹ ಆ್ಯಪ್ಗಳಲ್ಲಿ ಬೇರೆ ಬೇರೆ ಆ್ಯಪ್ಗಳಿವೆ. ಅದರಲ್ಲಿ ಅಂತೂ ಫ್ರೆಂಡ್ ಇದೆ, ದೋಸ್ತ್ ಅಂತ ಇದೆ, ಕನೆಕ್ಟೋ ಅಂತ ಇದೆ, ಆ ರೀತಿಯ ಹಲವಾರು ಆ್ಯಪ್ಗಳಿವೆ. ವೈಬ್ಲಿ ಅಂತ ಹೇಳುವಂಥದ್ದು ಇದೆ. ಬೇರೆ ಬೇರೆ ಆ್ಯಪ್ಗಳದ್ದು ಬೇರೆ ಬೇರೆ ಕಂಡೀಷನ್ಸ್ ಇರುತ್ತೆ, ಅಂದರೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಬೇರೆ ಇರುತ್ತೆ. ಬಟ್ ನಾವು ಇವತ್ತು ದೋಸ್ತ್ ಅಂತ ಹೇಳುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡೋಣ. ದೋಸ್ತ್ ಆ್ಯಪಲ್ಲಿ ಏನು ಜನರಿಗೆ ಲಾಭ ಇದೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದರಲ್ಲಿ ಯಾವ ರೀತಿಯ ಜನ ಮಾತನಾಡ್ತಾರೆ, ಇವತ್ತಿನ ಈ ವಿಡಿಯೋದಲ್ಲಿ ದೋಸ್ತ್ ಆ್ಯಪ್ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ. ಅದರ ಜೊತೆಗೆ ನಾಳೆ ಬೇರೆ ಒಂದು ಆ್ಯಪ್ ಬಗ್ಗೆ, ಮುಂದಿನ ಅಂದರೆ ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಟೋಟಲ್ ಆಗಿ ಈ ಒಂದು ಆ್ಯಪಿಂದ ನಮ್ಗೇನಾದರೂ ಲಾಭ ಇದೆಯಾ, ಅಥವಾ ಯಾವ ರೀತಿ ಜನ ಮಾತನಾಡ್ತಾರೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳುವಂಥ ವಿಚಾರಗಳನ್ನೆಲ್ಲ ಅವರಿಂದನೇ ತಿಳ್ಕೊಳ್ಳೋಣ. ಅದರಲ್ಲಿ ಯಾವ ರೀತಿಯ ಜನರು ಇರ್ತಾರೆ ಅಂತ ಹೇಳುವಂಥದ್ದನ್ನ, ಯಾಕಂದ್ರೆ ಜೆನ್ಯೂನ್ ಆಗಿರತ್ತಾ ಅಥವಾ ಮೋಸ ಮಾಡುವಂತಹ ಇದಿರತ್ತಾ, ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಬನ್ನಿ, ನಾವು ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಅಂತ ಹೇಳಿದ್ರೆ, ಈ ಒಂದು ಇನ್ನೊಂದು ಮೊಬೈಲ್ ನಾನು ತಗೊಂಡಿದ್ದೀನಿ. ಈ ಒಂದು ಮೊಬೈಲಲ್ಲಿ ನಾನು ಇವತ್ತು ಮಾಡುವಂತಹ ವಿಷಯ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಪ್ಲೇಸ್ಟೋರಿಗೆ ಹೋಗ್ತೀನಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಪ್ಲೇಸ್ಟೋರಿಂದ ನಾನು ದೋಸ್ತ್ ಅಂತ ಸರ್ಚ್ ಮಾಡ್ತೀನಿ. ದೋಸ್ತ್ ಅಂತ ಕೊಟ್ಟ ಕೂಡಲೇ ನಮ್ಗೆ ಇಲ್ಲಿ ನೋಡಿ, ಫ್ರೆಂಡ್, ಕ್ವ್ಯಾಕ್ ಡೇಟ್, ವೈಬ್ಲಿ, ದೋಸ್ತ್, ಈ ರೀತಿ ಬೇರೆ ಬೇರೆ ಆ್ಯಪ್ಗಳು ಬರ್ತಾ ಇವೆ. ಕನೆಕ್ಟೋ ಅಂತ ಹೇಳುವಂತನೂ ಬರ್ತಾ ಇದೆ, ಫ್ರೆಂಡ್ ಚಾಟ್ ಅಂತ ಇದೆ, ಚಾಲೋಜಿ ಅಂತ ಇದೆ, ಮೂಮು ಇದೆ. ಯಾವುದು ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೂ ಸಾಧ್ಯನೇ ಇಲ್ಲ. ಬಟ್ ನಾವು ನಾರ್ಮಲ್ ಆಗಿ ಒಂದು ಆ್ಯಪನ್ನು, ಅಂದರೆ ಇವತ್ತು ನಾನು ದೋಸ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಇರುವಂತಹ ಲಾಭ ಅಂತ ಹೇಳುವಂಥದ್ದು, ಜನರಿಗೆ ಅದರಿಂದ ಏನಾದರೂ ಲಾಭ ಇದೆಯಾ, ಅಥವಾ ಸುಮ್ಮನೆ ದುಡ್ಡು ಕಳ್ಕೊಳ್ಳುವಂತಹ ಒಂದು ದಂಧೆ ಅಂತ ಕೆಲವರು ಹೇಳ್ತಾರೆ. ಎಲ್ಲ ವಿಚಾರಗಳನ್ನ ನೋಡ್ಕೊಳ್ಳೋಣ. ಕೆಲವರು ಯೂಟ್ಯೂಬರ್ಸ್ ಅಂತೂ ಇದನ್ನು ತುಂಬ ಪ್ರಮೋಷನ್ ಮಾಡ್ತಾರೆ. ಬಟ್ ನಾವು ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಜನರು ಯಾವ ರೀತಿ ನಮಗೆ ಇದರಲ್ಲಿ ಸಿಗ್ತಾರೆ. ಫ್ರೆಂಡ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ್ಯಡ್ ಕೊಡುವಂಥ ಇದರಲ್ಲಿ. ನೀವು ನಿಮಗೆ ನೆಮ್ಮದಿಯಿಂದ ಮಾತನಾಡ್ಬೋದು, ಯಾವ ರೀತಿ ಬೇಕಾದರೂ ಮಾತನಾಡ್ಬೋದು. ಅಂದರೆ ಜನರ ಇಂಟ್ರೆಸ್ಟ್ ಯಾವ ರೀತಿ ಇದೆ ಅಂತ ಹೇಳೋದನ್ನು ಒಂದು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾತ್ರ ಇದು. ಯಾರು ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನಾನು ಹೇಳೋದಲ್ಲ. ಇದೊಂದು ಮಾಹಿತಿಯ ವಿಷಯಕ್ಕಾಗಿ ಮಾತ್ರ ನಾನು ಇದನ್ನು ಪ್ರಸಾರ ಮಾಡ್ತಿರುವಂಥದ್ದು ಅಷ್ಟೇ. ಅದು ಬಿಟ್ಟು ಇದರಲ್ಲಿ ಬೇರೆ ಏನು ಇದನ್ನು ನಾನು ಪ್ರಮೋಟ್ ಮಾಡುವಂಥದ್ದಾಗಿರ್ಬೋದು ಅದೇನೂ ಅಲ್ಲ. ನಾನು ನಾರ್ಮಲ್ ಆಗಿ ನಿಮಗೆ ಇದರಲ್ಲಿ ಇದರ ಒಂದು ಕಾರ್ಯನಿರ್ವಹಿಸುವಂಥ ರೀತಿಯನ್ನು ತೋರಿಸ್ತೀನಿ. ಇವಾಗ ನಾನು ಇದನ್ನು ಆ್ಯಪನ್ನು ಓಪನ್ ಮಾಡಿಬಿಟ್ಟು ನಾನು ಇದನ್ನು ಲಾಗಿನ್ ಮಾಡ್ತೀನಿ. ಲಾಗಿನ್ ಮಾಡಿದಾಗ ನನಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಿದ ಮೇಲೆ ನಾನು ಅದರಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನಿಮ್ಗೆ ನಾನು ನಂಬರ್ ಹಾಕಿದ್ದೀನಿ, OTP ಬಂತು. ಇವಾಗ ನನ್ನ ಜೆಂಡರ್ ಯಾವುದು ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಹೇಳ್ಕೊಂಡು ನಾನು ಮೇಲ್ ಅಂತಲೇ ಕೊಟ್ಟೆ. ಇವಾಗ ಕಂಟಿನ್ಯೂ ಕೊಡ್ತೀನಿ. ನನ್ನ ಭಾಷೆ ಕನ್ನಡ ಅಂತಲೇ ಕೊಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಕನ್ನಡ ಭಾಷೆ ಸೆಲೆಕ್ಟ್ ಮಾಡಿಕೊಂಡು ಐ ಎಗ್ರಿ. ನನಗೆ ಇವಾಗ ಫ್ಲ್ಯಾಟ್ 80% ಆಫ್, ಅಂದರೆ 110 ಕಾಯಿನ್ಸ್ ಕೊಡ್ತಾರೆ. 18 ರೂಪಾಯಿ ನಾವು ಹಾಕಬೇಕು. 18 ರೂಪಾಯಿ ಹಾಕಿದರೆ 110 ಕಾಯಿನ್ಸ್ ಕೊಡ್ತಾರೆ. ನಮಗೆ ಈ ಕಾಯಿನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ನೋಡೋಣ, 110 ಕಾಯಿನ್ಸ್ ಅಂತ ಹೇಳಿದ್ರೆ ಒಂದು 10 ನಿಮಿಷಕ್ಕೆ 10 ಕಾಯಿನ್ಸ್ ಹೋದ್ರೂ ನಮಗೆ ಅದರಲ್ಲಿ ತೋರಿಸೋಣ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ 110 ಕಾಯಿನ್ಸನ್ನು ಆ್ಯಡ್ ಮಾಡೋಣ. 18 ರೂಪಾಯಿ ಕಟ್ಟಬೇಕಾಗುತ್ತೆ. ಕಟ್ಟೋಣ. ದುಡ್ಡು ಕಟ್ಟಾಯಿತು 18 ರೂಪಾಯಿ. ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಬೆಹತರ್ ಟೆಕ್ನಾಲಜಿ ಅಂತ ಹೇಳುವಂತಹ ಒಂದು ಕಂಪನಿಗೆ ಈ ಒಂದು ಅಮೌಂಟ್ ಹೋಗ್ತಾ ಇರುವಂಥದ್ದು. 110 ಕಾಯಿನ್ಸ್ ಸಕ್ಸಸ್ಫುಲಿ ಆ್ಯಡೆಡ್ ಟು ಯುವರ್ ವ್ಯಾಲೆಟ್ ಅಂತೇಳಿ ಬಂತು. ಇವಾಗ ನನ್ನ ವ್ಯಾಲೆಟಲ್ಲಿ 110
ಕಾಯಿನ್ಸ್ ಇದೆ. ಈ ಒಂದು ಕಾಯಿನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ, ಬಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. 10 ಮಿನಿಟ್ಸ್ ಅಂದರೆ ಆಡಿಯೋ ಕಾಲ್, ವಿಡಿಯೋ ಕಾಲ್ಗೆ 60 ಕಾಯಿನ್ಸ್ ಹೋಗುತ್ತೆ. ಇದಂದರೆ ಬೇರೆ ಬೇರೆ ಜನರನ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ನಮ್ಮ ಹೆಸರು ಏನೂ ಕೇಳಲಿಲ್ಲ. ಹೆಸರು ಏನೋ ಅದರಲ್ಲಿ ಎಂಟ್ರಿ ಆಗಿದೆ, ಅದು ಯೂಸರ್ ನೇಮ್, ಅದು ಹಂಗೇನೇ ಇರಲಿ, ನಮಗೆ ಅದೇನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಯಾರೋ ಇವಾಗ ಕುಮಾರ್ ಅಂತ ತೋರಿಸ್ತಾ ಇದೆ, ಸಾನ್ವಿ ಅಂತ ಇದೆ. ಮಾತನಾಡೋಣ, ಅವರು ಯಾವ ರೀತಿ ಮಾತನಾಡ್ತಾರೆ ಅಂತೇಳಿ ಗೊತ್ತಿಲ್ಲ, ಯಾವುದೋ ರಿಯಲ್ ಹೆಸರು ಏನಂತ ಗೊತ್ತಿಲ್ಲ, ಬಟ್ ನೋಡೋಣ. ನಾನು ಇದನ್ನು ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತೀನಿ ರೆಕಾರ್ಡ್ ಮಾಡೋಕ್ಕೆ, ಆಗತ್ತಾ ಗೊತ್ತಿಲ್ಲ. ಹಲೋ 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 ಇಲ್ಲ, ಈ ಒಂದು ಕಾಲ್ ಡಿಸ್ಕನೆಕ್ಟ್ ಅಂದರೆ ಅವ್ರಿಗೆ ನಾನು ಮಾತನಾಡ್ತಿರೋದು ಅವ್ರಿಗೆ ಕೇಳಿಸ್ತಾ ಇರಲಿಲ್ಲ, ನಾನು ಡಿಸ್ಕನೆಕ್ಟ್ ಮಾಡಿದೆ. ಇವಾಗ ಸುಮ್ಮನೆ ಅದರಲ್ಲಿ ಕಾಯಿನ್ಸ್ ವೇಸ್ಟ್ ಆಗೋದು ಅಂತ ಹೇಳ್ಬಿಟ್ಟು ನಾನು ಡಿಸ್ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಯಾರು ಬರ್ತಾರೆ ಅಂತೇಳಿ ಗೊತ್ತಿಲ್ಲ. ಇದರಲ್ಲಿ ಸುಷ್ಮಾ ಅಂತ ಇದೆ, ಇನ್ನೊಂದು ನಂಬರ್ಗೆ ಕಾಲ್ ಮಾಡ್ತೀನಿ ನಾನು. ಏನು ಮಾತನಾಡ್ತಾರೆ ನೋಡೋಣ. ಅವರು ಬ್ಯುಸಿ ಇವಾಗ. ಫೈಂಡಿಂಗ್ ಎ ದೋಸ್ತ್ ಫಾರ್ ಯು. ಹಲೋ ಹಲೋ, ಹೇಳಿ. ಎಲ್ಲಿಂದ? ನಾನು ಮಂಗಳೂರು, ನೀವು? ಬ್ಯಾಂಗ್ಳೂರಾ? ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ಹೌಸ್ ವೈಫಾ? ನಾನು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಈ ಆ್ಯಪ್ ಬಗ್ಗೆ ತಿಳ್ಕೊಬೇಕಿತ್ತು. ನಾನು ಮೊದಲನೇ ಸಲ ಈ ಒಂದು ದೋಸ್ತ್ ಆ್ಯಪನ್ನು ಯಾವುದೋ ಆ್ಯಡ್ ನೋಡಿಬಿಟ್ಟು ಮಾತನಾಡೋಕ್ಕೆ ಅಂತೇಳಿ ಬಂದೆ, ಬಟ್ ನನಗೆ ಇದರ ಬಗ್ಗೆ ಐಡಿಯಾ ಇರಲಿಲ್ಲ. ಏನಿಲ್ಲ, ಕಾಲ್ಸ್ ರ್ಯಾಂಡಮ್ ಕಾಲಲ್ಲಿ ಯಾವ ಕಾಲ್ ಕನೆಕ್ಟ್ ಆಗೋದು ಆ ಕಾಲ್ ಜೊತೆ ನೀವು ಮಾತಾಡೋದು. ಆ ರೀತಿ ಮಾತನಾಡುವಂಥದ್ದಾ? ಫೈನಾನ್ಷಿಯಲ್ ಬಗ್ಗೆ ಬಿಟ್ಟು ಎಲ್ಲ ಮಾತಾಡೋದು. ಯಾವುದು? ಫೈನಾನ್ಷಿಯಲ್. ಕೇಳಿಸ್ತಾ ಇಲ್ಲ. ಫಿನಾನ್ಷಿಯಲ್. ಹಲೋ, ಕೇಳಿಸ್ತಿಲ್ಲ? ಹೇಳಿ. ಫಿನಾನ್ಷಿಯಲ್. ಇಮೋಷ್ನಲ್ಲಾ? ಫೈನಾನ್ಷಿಯಲ್ ಬಗ್ಗೆ ಬಿಟ್ಟು ಮಾತಾಡಬೇಕು. ಫೈನಾನ್ಷಿಯಲ್. ಓಕೆ, ಫೈನಾನ್ಷಿಯಲ್ ಬಗ್ಗೆ ಬಿಟ್ಟು ಇನ್ನುಳಿದ ಏನು ಬೇಕಾದರೂ ಮಾತನಾಡ್ಬೋದು. ಹೌದು. ಓಕೆ, ಎಷ್ಟು ಏಜ್ ಆಯ್ತು ಮೇಡಮ್ ನಿಮಗೆ? 24. ನಿಮಗೆ? 24ಆ? ನನಗೆ 35 ಆಯ್ತು ಮೇಡಮ್. 35 ಆಗಿದೆ. ನಿಮಗೆ ನಿಮ್ಮ ಹಸ್ಬೆಂಡು? ಅವರು ಅಗ್ರಿಕಲ್ಚರಾ? ಓಕೆ, ನೀವು ಇದರಲ್ಲಿ ಮಾತನಾಡುವಂಥದ್ದು ಅವ್ರಿಗೆ ಗೊತ್ತಿದೆಯಾ? ಗೊತ್ತಾಗ್ದಂಗೆ ಮಾತಾಡೋದು, ಗೊತ್ತಾಗದೆ ಬಿಡ್ತಾರ? ಗೊತ್ತಾಗದೆ ಇರೋ ಥರ. ನಾವು ನಮ್ಮ ಖರ್ಚಿಗೆ ಅವ್ರ ಹತ್ರ ಕೇಳಕ್ಕೆ ನಾವು ಇಷ್ಟಪಡಲ್ಲ. ಓಕೆ, ಸ್ವಲ್ಪ ಆ ಥರ ಸೆಲ್ಫ್ ಜಾಸ್ತಿ. ಓಕೆ. ಇದರಲ್ಲಿ ದುಡ್ಡು ಬರುತ್ತೆ ಮೇಡಮ್ ನಿಮಗೆ? ಕೊಡ್ತಾರೆ, ಅದಕ್ಕೆ ಪ್ರಾಬ್ಲಮ್. ಬಟ್ ನನಗೆ ಏನಂದರೆ, ನಾನು ದುಡಿಬೇಕು ಅನ್ನೋದು ಆ ಚಿಕ್ಕ ವಯಸ್ಸಿಂದನೂ ಆಸೆ. ಅದಕ್ಕೋಸ್ಕರ ಮನೇಲಿ ಹೊರಗಡೆ ಬಿಡಲ್ಲ. ಓಕೆ. ಸೊ ಹಾಗಾಗಿ ನಾನು ಇರಲಿ ಅಂತ ನಾನು ದುಡಿಯೋಕ್ಕೋಸ್ಕರ ಓಕೆ, ಅಂದರೆ ಇದರಲ್ಲಿ ನಿಮಗೆ ದುಡ್ಡು ಬರುತ್ತಾ? ದುಡ್ಡು ಬರುತ್ತೆ ಇದರಲ್ಲಿ ನಿಮಗೆ ಮಾತಾಡೋದು? ಯಾವ ರೀತಿ ಅಂತ ತಿಳ್ಕೊಬೋದಾ? ಒಂದು ನಿಮಿಷಕ್ಕೆ ₹1 ಕೊಡ್ತಾರೆ ನಿಮಗೆ? ಆಡಿಯೋ ಕಾಲ್, ವಿಡಿಯೋ ಕಾಲ್ 1 ನಿಮಿಷ. ವಿಡಿಯೋ ಕಾಲ್ ಆದರೆ ವಿಡಿಯೋ ಕಾಲ್ ಆದರೆ 1 ನಿಮಿಷಕ್ಕೆ 5 ರೂಪಾಯಿ ಕೊಡ್ತಾರಾ? ಓಕೆ, ನೀವು ವಿಡಿಯೋ ಕಾಲ್ ಕೂಡ ಮಾಡ್ತೀರಾ? ನೀವು? ಓಕೆ. ಅಂದರೆ ನಿಮಗೆ ಯಾವ ರೀತಿ ಮಾತನಾಡುವಂಥದ್ದು ಇಷ್ಟ ಮೇಡಮ್? ಯಾವ ರೀತಿ ಮಾತನಾಡಿದ್ರು ಓಕೆ. ಅಲ್ಲ, ಮಗುವೇನೋ ಡಿಸ್ಟರ್ಬ್ ಮಾಡ್ತಾ ಇದೆ ಮೇಡಮ್, ಅಲ್ಲಿ ಸೌಂಡ್. ಓಕೆ, ಇದು ಯಾವ ರೀತಿ ಮಾತನಾಡಿದ್ರು ನೀವು ಮಾತನಾಡೋಕ್ಕೆ ರೆಡಿ ಇದ್ದೀರಿ? ಓಕೆ. ಅದೇ ಜಸ್ಟ್ ತಿಳ್ಕೊಳೋಣ ಅಂತೇಳಿ ಕಾಲ್ ಮಾಡಿದೆ ಅಷ್ಟೇ, ಮತ್ತೇನಿಲ್ಲ. ಓಕೆ ಮೇಡಮ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಾ, ಇವಿಷ್ಟು ಮಾತುಗಳು. ಅಂದರೆ ಈ ಒಂದು ಇದರಲ್ಲಿ ಇವರು ಯಾರು ಅಂತಲೇ ನನಗೂ ಪರಿಚಯ ಇಲ್ಲ. ಯಾವ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಇವರು ಹೌಸ್ ವೈಫು.
ಇವರ ಗಂಡ ಕೆಲಸಕ್ಕೆ ಹೋಗಿದ್ದಾರೆ, ಗಂಡನ ಕೈಯಿಂದ ಖರ್ಚಿಗೆ ದುಡ್ಡು ತಗೊಳ್ಳಿಕ್ಕೆ ಇವರಿಗೆ ಇಷ್ಟ ಇಲ್ಲ. ಹಾಗೆ ಏನಾದರೂ ಮಾತನಾಡಬೇಕು ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು, ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಮನೆಯಲ್ಲಿ ಕೂತು, ಅದಕ್ಕಾಗಿ ಮಾತನಾಡ್ತಾರೆ. ರ್ಯಾಂಡಮ್ ಕಾಲಲ್ಲಿ ಏನು ಬೇಕಾದರೂ ಮಾತನಾಡ್ಬೋದು. ವಿಡಿಯೋ ಕಾಲ್ ಆದರೆ ಅವರಿಗೆ ಸಿಗುವಂಥ ದುಡ್ಡು ನೋಡಿ, ನಾನು ಇದರಲ್ಲಿ ಕಾಯಿನ್ಸ್ ನೋಡಬೇಕಂದ್ರೆ ನನಗೇನು ಶಾಕ್ ಆಗೋಯಿತು. ನಾವು ಒಂದು ಕಾಯಿನ್ ಅಂತ ಹೇಳಿದೆ ಅಂದರೆ 18 ರೂಪಾಯಿ ಇವಾಗ ನನಗೆ ಬೋನಸ್ ಅಂತೇಳಿ ಸಿಕ್ಕಿರುವಂಥದ್ದು ಅಷ್ಟೇ. ಅದು 110 ಕಾಯಿನ್ ಸಿಕ್ಕಿದೆ 18 ರೂಪಾಯಿಗೆ. ಇಲ್ಲಾಂದರೆ ಒಂದು 10 ಕಾಯಿನ್ಗೆ ನಿಮಗೆ ಅದರಲ್ಲಿ ನೆಕ್ಸ್ಟ್ ಯಾವ ರೀತಿ ಪ್ಯಾಕೇಜ್ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲಿ ನೋಡಿ, ನಾವೇನಾದರೂ ಪೇಮೆಂಟ್ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ 80 ಕಾಯಿನ್ ತಗೋಬೇಕಂದ್ರೆ 62 ರೂಪಾಯಿ ಕಟ್ಟಬೇಕು. ಬರೀ 80 ಕಾಯಿನಿಗೆ 62 ರೂಪಾಯಿ ಕಟ್ಟಬೇಕು. ಅಂದರೆ 8 ನಿಮಿಷ ಸಿಗುತ್ತೆ. ಒಂದು 10 ಕಾಯಿನ್ ಕೊಡಬೇಕು 1 ನಿಮಿಷಕ್ಕೆ. 8 ನಿಮಿಷಕ್ಕೆ ನಿಮಗೆ 62 ರೂಪಾಯಿ ಕಟ್ಟಬೇಕು. ಸುಮಾರು ಒಂದು 8 ರೂಪಾಯಿ ರೇಂಜಲ್ಲಿ ಕೊಡಲೇಬೇಕಾಗತ್ತೆ ಒಬ್ಬರಿಗೆ. ಒಂದು 7.5 ರೂಪಾಯಿಂದ 8 ರೂಪಾಯಿ 1 ನಿಮಿಷಕ್ಕೆ ನಾವು ಕೊಡ್ತೇವೆ ಕಂಪನಿಗೆ. ಬಟ್ ಕಂಪನಿಯವರು ಕೊಡುವಂಥದ್ದು 1 ರೂಪಾಯಿ. ಮಾತನಾಡುವಂತಹ ಯಾರು ಲೇಡೀಸ್ ಇರ್ತಾರೆ ಅಥವಾ ಜೆಂಟ್ಸ್ ಇಬ್ಬರಿಗೂ ಅದರಲ್ಲಿ ಆಪ್ಷನ್ ಇದೆ. 1 ರೂಪಾಯಿ ಕೊಡ್ತಾರೆ ನಿಮಿಷಕ್ಕೆ. ಅದೇ ನಾವು 60 ಕಾಯಿನ್ ಕೊಡಬೇಕು 1 ನಿಮಿಷ ವೀಡಿಯೋ ಕಾಲ್ ಮಾಡಬೇಕಂದ್ರೆ ಅದಕ್ಕೆ ದುಡ್ಡು ಎಷ್ಟು ಹೋಗುತ್ತೆ? ನಾವು 60, ಈಗ ನೋಡಿ 62 ರೂಪಾಯಿ ಅಂದರೆ ಒಂದು 8 ರೂಪಾಯಿ, ಹಾಗೆ ನೀವು 60 ಕಾಯಿನಿಗೆ ಲೆಕ್ಕ ಹಾಕಿ ಸುಮಾರು 40 ರೂಪಾಯಿ ಚಿಲ್ಲರೆ ಹೋಗುತ್ತೆ. ಈ 40 ರೂಪಾಯಿ ಚಿಲ್ಲರೆಯಲ್ಲಿ ಅವ್ರಿಗೆ ಕೊಡುವಂಥ 5 ರೂಪಾಯಿ. ಎಷ್ಟು ಲಾಭ ಅಲ್ಲ ಕಂಪ್ನಿ ಮತ್ತೆ ಇಷ್ಟು ಆ್ಯಡ್ ಕೊಡೋದೇ ಬಾಕಿ ಆಗುತ್ತಾ? ಅಲ್ಲ, ಟೋಟಲ್ ಆಗಿ ನಾನು ಇದನ್ನು ರ್ಯಾಂಡಮ್ ಕಾಲ್ ಅಂತಲೇ ಅನ್ಕೊಳ್ಳುವಂಥದ್ದಷ್ಟೇ. ಇದು ಯಾರನ್ನ ನಾನು ಅವಹೇಳನ ಮಾಡಲಿಕ್ಕೋ ಅಥವಾ ಇದರಲ್ಲಿ ಯಾವ ರೀತಿ ಜನ ಸಿಗ್ತಾರೆ ಅಂತ ಹೇಳುವಂಥ ವಿಚಾರದಲ್ಲಿ ನಾನು ನಿಮಗೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಬಂದಿರುವಂಥದ್ದಲ್ಲ. ಬಟ್ ಇದರಲ್ಲಿ ನಾವು ಅಂದರೆ ದುಡಿಯುವಂಥವ್ರಿಗೂ ಏನಿಲ್ಲ. ಪಾಪ ಇದರಲ್ಲಿ ಮಾತನಾಡ್ತಾ ಇವಾಗ ಸೆಕ್ಸಿಯಾಗಿ ಮಾತನಾಡಲಿಕ್ಕೂ ಕೆಲವರು ಹೆಸರದವರು ಇರ್ತಾರೆ. ಅಂದರೆ ಯಾವ ರೀತಿ ಮಾತನಾಡಲಿಕ್ಕೂ ಓಕೆ ಅಂತ ಹೇಳಿದರು. ಅಂಥದ್ದು ಕಾರಣ ಯಾರಂತ ನನಗೆ ಗೊತ್ತಿಲ್ಲ, ಅವರ ಹೆಸರು ಗೊತ್ತಿಲ್ಲ, ನಾನೇನೋ ಹೆಸರು ಕೇಳೋಕೆ ನಿಂತಿಲ್ಲ. ನಮಗೆ ಹೆಸರು ಅಗತ್ಯ ಇಲ್ಲ, ಯಾಕಂದರೆ ಇನ್ನೊಬ್ಬರನ್ನ ಅವಹೇಳನ ಮಾಡಿದಾಗ ಆಗುತ್ತಲ್ಲ. ಅದಕ್ಕಾಗಿ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ. ದೋಸ್ತ ಆ್ಯಪಲ್ಲಿ ಮಾತನಾಡಿರುವಂಥದ್ದು. ನಾನು ನಾಳೆ ಇನ್ನೊಂದು ಆ್ಯಪ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅದರಲ್ಲಿ ಯಾವ ರೀತಿ ಎಷ್ಟು ರೂಪಾಯಿ ಹೋಗುತ್ತೆ ಅಂತ ಹೇಳೋ ಬಗ್ಗೆ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇದರಲ್ಲಿ ಇಂತಹ ಒಂದು ಡೇಟಿಂಗ್ ಆ್ಯಪಲ್ಲಿ ನಾವು ಇದರ ಒಂದು ಸಹವಾಸ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಹೇಳೋದನ್ನು ಕೂಡ ನಾನು ಮುಂದಿನ ಪಾರ್ಟಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಬೇಕು ಅಂತ ಹೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ನೀವೇನಾದರೂ ಈ ರೀತಿಯ ಡೇಟಿಂಗ್ ಆ್ಯಪಲ್ಲಿ ನೀವೇನಾದರೂ ತಗಲಾಕೊಂಡಿದ್ರೆ, ಏನಾದರೂ ನೀವು ದುಡ್ಡನ್ನು ಕಳ್ಕೊಂಡಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ನೀವು ಹಾಕುವಂತಹ ಪ್ರತಿಯೊಂದು ಕಮೆಂಟು, ನೀವು ಹಾಕುವಂತಹ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಬೇರೆ ಬೇರೆ ವಿಚಾರಗಳು ನಮ್ಮ ಬೇರೆ ಬೇರೆ ವೀಕ್ಷಕರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು, ನೀವು ಯಾವುದೇ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.